ನನಗೆ ತಿಳಿದ ಕಳೆದ 2002ರಲ್ಲಿ ಇದು ಇಂಟೆನ್ಸಿವ್ ರಿವಿಷನ್ ಆಗಿತ್ತು. ತದನಂತರ ಮಾಮೂಲಿ ಸೆನ್ಸಸ್ ಆಗಿತ್ತು. ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನು ಆಗಲೇಬೇಕದು. ಅಟ್ಲೀಸ್ಟು ಒನ್ಸ್ ಇನ್ 20-25 ಇಯರ್ಸಲ್ಲಿ ಸಾಕಷ್ಟು ಬದಲಾವಣೆಗಳಿರ್ತವೆ. ಅಂದರೆ ರೆಸಿಡೆಂಟ್ಸು, ವೋಟರ್ಸು ಅಲ್ಲಿ ಇಲ್ಲಿ ಚದರೋದು ಸಾಮಾನ್ಯ ಮತ್ತು ಸಹಜ. ಅದನ್ನು ಈ ಒಂದು ಇಂಟೆನ್ಸಿವ್ ಮ್ಯಾಪಿಂಗ್ ಮಾಡಿ ಸ್ಥಳೀಯವಾಗಿ ಗುರುತಿಸಿ ಡಬಲ್ ವೋಟ್ಗಳಿರುತ್ತೆ, ಅವೆಲ್ಲನೂ ಡಿಲೀಟ್ ಆಗ್ತವೆ. ಸತ್ತಿರೋರು ಬಹುಮುಖ್ಯವಾಗಿ, ಪ್ಲಸ್ 2 ಕಡೆ 3 ಕಡೆ ವೋಟರ್ ಐ ಡಿ ಇರೋವಂಥವು. ವಲಸಿಗರು ಬಹುತೇಕ, ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ನನಗೆ ತಿಳಿದ ಮಟ್ಟಿಗೆ ಸುಮಾರು 20-22 ಸಾವಿರ ವಲಸಿಗರ, ಅದು ಬಾಂಗ್ಲಾದೇಶ್ ಕೂಡ ಇರ್ಬೋದು ಅಥವಾ ಬೇರೆ ರಾಜ್ಯ ಇರ್ಬೋದು ಅಥವಾ ರೂರಲ್ ಇರ್ಬೋದು, ಬೆಂಗಳೂರಿನಲ್ಲಿ 20-25 ಲಕ್ಷ ವೋಟರ್ಸ್ ಇದೆ. ಅಂದರೆ ಒಂದು ಥರದಲ್ಲಿ ಅದು ಬೋಗಸ್ ವೋಟ್ ಅಂತಲೇ ಹೇಳಬೇಕು. ಸೊ ಇವೆಲ್ಲನೂ ಅವಾಯ್ಡ್ ಆಗುತ್ತೆ. ಇಟ್ಸ್ ಎ ಮಸ್ಟ್ SIR. ಅದಕ್ಕೆ ಪರವಾದ ಕೆಲವು ವಿರೋಧವಾದ ಚರ್ಚೆಗಳು ತುಂಬ ನಡೀತಾ ಇದೆ ಸರ್. ಪರ ವಿರೋಧ ಚರ್ಚೆ ಅದು ಸಹಜ. ಬಹುತೇಕ ಈ ರಾಜಕೀಯದವ್ರು ಹುಟ್ಟಾಕಿರೋದು ಅದು. ಅಲ್ಲೆಲ್ಲ ಒಬ್ಬ ಯಾರೋ ಕೂರಿಸ್ಕೊಂಡು, ಆ್ಯಕ್ಚುಲಿ ಈ SIR ಮನೆ ಮನೆಗೆ ತೆರಳಿ ಮ್ಯಾಪಿಂಗ್ ಎಷ್ಟರ ಮಟ್ಟಿಗೆ ಮಾಡಬೇಕು ಅಂತಂದರೆ, ಯಾವ ವೋಟು ಮಿಸ್ ಆಗ್ದಂಗೆ ಒಂದು ಮನೆ ಫಾರ್ ಎಕ್ಸಾಂಪಲ್ ವಿಸಿಟ್ ಕೊಟ್ಟಾಗ ಅಲ್ಲಿ ಎಷ್ಟು ಜನ ಇದ್ದಾರೆ, ಮೊದಲಿದ್ದವ್ರೇನೋ ಬಿಟ್ಟೋಗಿದ್ದಾರಾ, ಸತ್ತಿದ್ದಾರಾ, ಅಥವಾ ಆ ಮನೇಲಿರುವಂಥ ಹೆಣ್ಮಗಳು ಬೇರೆ ಇನ್ನೆಲ್ಲೋ ಊರಿಗೆ ಮದುವೆ ಆಗಿ ಹೋಗಿದ್ದಾರಾ, ಮೊದಲೇ ಯಾರಿದ್ದರು, ಅದೆಲ್ಲ ಭಾಳ ಡೀಟೈಲ್ಡ್ ರಿವಿಷನ್ ಆಗುತ್ತೆ. ಅದು ತುಂಬಾ ಒಳ್ಳೆಯದು. ಹಾಗೆ ಇದನ್ನು ಕೆಲವು ರಾಜಕೀಯ ಮುಖಂಡರುಗಳು ಅವ್ರಿಗೆ ಹೇಗೆ ಬೇಕು ಆಗ ಉಪಯೋಗಿಸ್ಕೊತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳ್ಬರ್ತಾರೆ. ಅದು ತಪ್ಪು. ಅಫ್ಕೋರ್ಸ್ ಅದನ್ನೆಲ್ಲ ಅವಾಯ್ಡ್ ಮಾಡಲೇಬೇಕು. ಎಸ್ಪೆಷಲಿ ಈ BLOಗಳು ಏನು ಹೋಗ್ತಾರೆ, ಅವರು ಬಹುತೇಕ ಅವ್ರದ್ದು ಭಾಳ ಮುಖ್ಯವಾದಂಥ ಜವಾಬ್ದಾರಿ. ಪ್ರತಿ ಬೂತ್ಗೆ ಒಬ್ಬೊಬ್ಬ BLO ಇರ್ತಾನೆ. ಆತನ ಜವಾಬ್ದಾರಿ ಮತ್ತು ಕರ್ತವ್ಯ ಯಾವುದೇ ಲೋಪ ಬರೆದಿರೋ ರೀತಿಯಲ್ಲಿ ಕರೆಕ್ಟಾಗಿ ಮಾಡಬೇಕು ಸೆನ್ಸಸ್ಸು. ತಮ್ಮ ಒಂದು ಏನು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಇದೆ, ಈ ಭಾಗದ ಜನರಿಗೆ ತಾವು ಏನು ಜಾಗೃತಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ಈಗ ನೋಡಿ ಏನು ಈ ಇಂಟೆನ್ಸಿವ್ ರಿವಿಷನ್ ಆಗ್ತಾಯಿದೆ. ಕಂಪಲ್ಸರಿ ನೀವೊಂದು ಎನ್ಯುಮರೇಷನ್ ಫಾರ್ಮು ಫಿಲಪ್ ಮಾಡಿ ಕೊಡಲೇಬೇಕದು. ಅರ್ಜಿ ಭರ್ತಿ ಮಾಡಿ ಕೊಡಬೇಕು ವಿತ್ ಫೋಟೋ, ಡೀಟೇಲ್ಸ್ ಎಲ್ಲ ಕೊಡಲೇಬೇಕಾಗುತ್ತೆ. ನೀನು ಅರ್ಜಿ ಕೊಡಲಿಲ್ಲ ಅಂದರೆ ನೀನು ವೋಟೇ ಇರೋದಿಲ್ಲ, ಡಿಲೀಟ್ ಆಗಿಬಿಡುತ್ತೆ. ಸೊ ಪ್ರತಿಯೊಬ್ಬ ನಾಗರಿಕ, ಎಲಿಜಿಬಲ್ ವೋಟರ್, ವೋಟಿಂಗ್ ಇಸ್ ಎ ಮಸ್ಟು. ವೋಟರ್ ID ಈಸ್ ವೆರಿ ವೆರಿ ಇಂಪಾರ್ಟೆಂಟು, ಬೇಸಿಕ್ ಥಿಂಗ್. ಅದು ಇರಲೇಬೇಕು ಪ್ರತಿಯೊಬ್ಬ ನಾಗರಿಕನ ಹತ್ರ. ಸೊ ಹಾಗಾಗಿ ಎಲ್ಲರೂ ಮಾಡಲೇಬೇಕದು. ಇಟ್ಸ್ ಎ ಕಂಪಲ್ಷನ್. ಇಲ್ಲದೇ ಇದ್ದರೆ ಹೋಗ್ತದೆ ನೀನು ವೋಟು. ಚೆನ್ನಾಗಿ ಈಗ DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 1 ತಿಂಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಖಂಡಿತ DK ಶಿವಕುಮಾರ್ ಸಾಹೇಬರು ಭಾಳ ಹುಮ್ಮನಸ್ಸಿನಿಂದ ಮುನ್ನುಗ್ಗಿದ್ದಾರೆ. ಒಳ್ಳೊಳ್ಳೆ ಸ್ಟೆಪ್ಸ್ ತಗೊಂಡಿದ್ದಾರೆ. ಇದೇ ರೀತಿ ಅವ್ರು ತಗೊಂಡಿರೋ ಸ್ಟೆಪ್ಸ್ಗಳನ್ನ ಕಾರ್ಯಗತ ಮಾಡಲಿ, ಜನಮನ್ನಣೆ ಪಡೀಲಿ ಅನ್ನೋದೇ ನಮ್ಮೆಲ್ಲರ ಒಂದು ಆಶಯ. ಸರ್, ಹಾಗೆ ಈಗ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇದ್ದರೂ ಕೂಡ ಹಿಂದೆಯೇ DK ಶಿವಕುಮಾರ್ ಅವ್ರಿಗೆ ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥ ಒಂದು ಕಲ್ಪನೆಯನ್ನು ಅವ್ರು ಇಟ್ಕೊಂಡಿದ್ದಾರೆ. ತಮಗೂ ಕೂಡ ಗೊತ್ತಿದೆ ಈ ವಿಚಾರ. ಇವತ್ತು ಬೆಂಗಳೂರು ನಗರದಲ್ಲಿ ಸಾಕಷ್ಟು ಫುಟ್ಪಾತ್ಗಳನ್ನ ತೆರವು ಮಾಡ್ತಕ್ಕಂಥ ಒಂದು ದಿಟ್ಟ ನಿರ್ಧಾರದ ಕ್ರಮ ನಡೀತದೆ. ಈ ಬಗ್ಗೆ ಅದು ನಾನು ಆಗಲೇ ಹೇಳಿದೆ, ಒಳ್ಳೆ ನಿರ್ಧಾರ. ಬೆಂಗಳೂರಿಗೆ ಸಂಬಂಧಪಟ್ಟಂಗೆ 2-3 ಸ್ಟೆಪ್ಸು ನಮ್ಮ ಚೀಫ್ ಮಿನಿಸ್ಟ್ರು ತೊಗೊಂಡಿದ್ದಾರೆ. ತುಂಬ ಒಳ್ಳೆಯದದು. ಎಸ್ಪೆಷಲಿ ಬ್ರ್ಯಾಂಡ್ ಬೆಂಗಳೂರು ನೀವು ಹೇಳಿದಾಗೆ ಬಹುದೊಡ್ಡ ನಗರ, ಎಲ್ರಿಗೂ ಏನೋ ಉದ್ಯಾನ ನಗರ, ಮತ್ತೊಂದು ಮಗದೊಂದು ಏನೆಲ್ಲ ಹೆಸರುವಾಸಿ ಗಳಿಸಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಈ ಫುಟ್ಪಾತ್ ಕೆಲವು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಸೊ ಅದೆಲ್ಲ ಇಲ್ಲೀಗಲ್ಲು ಇದು ಅವೆಲ್ಲನೂ. ಅದ್ರ ಜೊತೆಗೆ ಪಾಪ ಫುಟ್ಪಾತ್ನಲ್ಲಿ ಏನು ವ್ಯಾಪಾರ ಮಾಡೋದು ಅಂತ ಬಡಬಗ್ಗರುಗಳು, ಅವ್ರಿಗೆಲ್ಲಾದರೂ ಬೇರೆ ಕಡೆ ಒಂದು ನೆಲೆ, ಆ ಪರ್ಟಿಕ್ಯುಲರ್ ಜಾಗಗಳಲ್ಲಿ ಒಂದು ಗೌರ್ಮೆಂಟ್ ಜಾಗನೇ ಹುಡುಕಿ ಅವರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. DK ಶಿವಕುಮಾರ ಕನಸಿನಂತೆ ಕೃಷ್ಣ ಬೈರೇಗೌಡರು ಈ ವಿಚಾರವಾಗಿ ರಾತ್ರಿ ಹಗಲು ಎನ್ನದೇ ಕೆಲಸ ನಿರ್ವಹಿಸಲು ಮುಂದೆ ನಿಂತಿದ್ದಾರೆ ಸರ್. ತಾವೇ ಹೌದು, ಎಲ್ರಿಗೂ ಗೊತ್ತಿದ್ದಂಗೆ ಕೃಷ್ಣ ಬೈರೇಗೌಡರು ವರ್ಕ್ಹಾಲಿಕ್, ಕೆಲಸಗಾರ, ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಕೆಲಸ ಮಾಡ್ತಾರೆ. ನಮಗಂತೂ ಅವ್ರ ಬಗ್ಗೆ ತುಂಬ ಅಭಿಮಾನ ಇದೆ. ಒಳ್ಳೆ ಕೆಲಸಗಾರ.
ಬಟ್ ಅವರಿಂದ ಇನ್ನು ಬೆಂಗಳೂರು ಇದೇ ರೀತಿ ಒಂದು ಸ್ವಚ್ಛ ಕಂಪ್ಲೀಟ್ ಆಗುತ್ತೆ, ಬಿಡ್ತಾರೆ ಈ ಒಂದು ಪಟ್ಟಭದ್ರ ಹಿತಾಸಕ್ತಿಗಳು ಅನಿಸುತ್ತಂತ. ಕಾನೂನು ಯಾರಪ್ಪನ ಸ್ವತ್ತು. ಸೊ ಸರ್ಕಾರ ಕಾನೂನುಬದ್ಧವಾಗಿ ಏನೆಲ್ಲ ಕೆಲಸ ಕಾರ್ಯಗಳನ್ನ ಹಮ್ಮಿಕೊಂಡ್ರೆ ಅದರಲ್ಲಿ ಪೂರಕವಾಗಿ ಕೃಷ್ಣ ಬೈರೇಗೌಡರು ಕೇಳಿ ಅವರು ಹೆಸರುವಾಸಿ. ಬೆಂಗಳೂರು ಇನ್ಚಾರ್ಜ್ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಸುಂದರ ಬೆಂಗಳೂರು ಅನ್ನೋ ಹೆಸರಿಗೆ ಆ ಬ್ರ್ಯಾಂಡು ನೇಮ್ ಉಳಿಸ್ತಾರೆ ಅನ್ನೋದು ನಮ್ಮದೆಲ್ಲರ ಭಾವನೆ. ಕಾನೂನನ್ನ ಎಲ್ಲರೂ ಕಾಪಾಡ್ತಾರೆ ಕಾಪಾಡಬೇಕು ಅಂತಕ್ಕಂಥದ್ದು ಒಂದು ಕಡೆ ಆದರೆ, ಕಾನೂನಿನ ಅರಿವೇ ಇಲ್ದಂಗೆ ಕೆಲವು ರಾಜಕೀಯ ನಡೀತಾ ಇದೆ. ಇವತ್ತು ನೋಡಿದ್ರೆ ಪ್ರಿಯಾಂಕಾ ಖರ್ಗೆ ಅವರು RSSನ ಒಂದು ರಿಜಿಸ್ಟ್ರೇಷನ್ಸ್ ಬಗ್ಗೆ ಅವರು ಮಾತಾಡಿದ್ದಾರೆ. ಅವ್ರದ್ದು ಒಂದು ವ್ಯತಿರಿಕ್ತವಾದ ಹೇಳಿಕೆ ಆಗ್ತಿದೆ, ಅವರು RSS ಅವ್ರದ್ದೊಂದು ಹೇಳಿಕೆ ಒಂಥರ. ಇದ್ರ ಬಗ್ಗೆ ಏನಿದೆ? ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. RSS ಇದೆಯೋ ರಿಜಿಸ್ಟರ್ ಇದೆಯೋ ಇಲ್ವೋ ಅದು ಕಟ್ಕೊಂಡು ನಮಗೇನಾಗಬೇಕು? ಅಲ್ಲ, ಕೂಡ ವ್ಯವಸ್ಥೆನಲ್ಲಿ ಕಾನೂನಿಗೆ ಎಲ್ಲರೂ ತಲೆಬಾಕ್ಲು ಅಫ್ಕೋರ್ಸ್. ನೀವು ಟೆಕ್ನಿಕಲಿ ಸ್ಪೀಕಿಂಗು ಒಬ್ಬ ಯಾವುದೇ ಒಂದು ಬಹುದೊಡ್ಡ ಸಂಸ್ಥೆ RSS, ಸೊ ಅದನ್ನು ರಿಜಿಸ್ಟರ್ ಇಲ್ದೇ ನೀ ಇಷ್ಟೆಲ್ಲ ವಹಿವಾಟುಗಳು, ಹಣಕಾಸಿನ ವಹಿವಾಟುಗಳು ಕೋಟಿಗಟ್ಟಲೆ ಮಾಡ್ತಾ ಇರಬೇಕು. ಅದಕ್ಕೊಂದು ಅಕೌಂಟ್ ಎಲ್ಲೋ ಇರಬೇಕಲ್ಲ. ಸೊ ಇದಕ್ಕಾದ್ರೂ ಒಂದು ರಿಜಿಸ್ಟ್ರೇಷನ್ನು ಆಗಿಲ್ಲ ಅಂದರೆ ಮಾಡಿಸ್ಬೇಕು ಕಾನೂನುಬದ್ಧವಾಗಿ. ಈಗ ಗೃಹಜ್ಯೋತಿ ವಿಚಾರವಾಗಿ ಎಲ್ಲರೂ ಪರಿಷ್ಕರಣೆ ನಡೀತಾ ಇದೆ ಅಂತ ಒಂದು ಮಾತು. ಹೌದು, ಅದೊಂದು ದಿಕ್ಕಿನಲ್ಲಿ ಅದು ಒಂದು ಒಳ್ಳೆಯ ಸ್ಟೆಪ್. ಯಾಕೆಂದರೆ ಹೊರ ರಾಜ್ಯದವರು ನಮ್ಮ ಮುಖ್ಯಮಂತ್ರಿಗಳು ಹೇಳಿದಾಗೇ ಎಲ್ಲಿ ಬಾಂಗ್ಲಾದೇಶದಿಂದ ವಲಸಿಗ ಬಂದವನಿಗೆ ಅವನಿಗೆಲ್ಲ ಯಾಕೆ ಇಲ್ಲಿ? ಸೊ ಕೇಳಿ ಅವರು ಅನಧಿಕೃತ ನಾಗರಿಕರು, ಅವ್ರಿಗೆಲ್ಲ ಕೊಡೋದ್ರಿಂದ ಎಕ್ಸ್ಚೆಕರ್ಗೆ ಗೌರ್ಮೆಂಟಿಗೆ ಎಷ್ಟೆಲ್ಲ ಭಾರ. ಅಲ್ಲಿ ಸ್ಥಳೀಯವಾಗಿ ಅಲ್ಲಿ ಯಾರಿದ್ದಾರೋ ಅವರು ಫಲಾನುಭವಿಗಳಾಗಲಿ ಅನ್ನೋದೇ ಉದ್ದೇಶ. ಅದು ತುಂಬ ಒಳ್ಳೆ ಸ್ಟೆಪ್. ವೋಟರ್ ID ಇದ್ದವ್ರಿಗೆ ಮಾತ್ರ ಇದನ್ನು ಕೊಡಬೇಕು ಅಂತಕ್ಕಂಥ ಒಂದು ಮಾತು ಕೂಡ ಹೇಳಿದ್ದಾರೆ ಸರ್. ಅದು ಬೇಸಿಕ್ ಥಿಂಗ್. ವೋಟರ್ ID ಪ್ರತಿಯೊಬ್ಬರಿಗೂ ಇರಬೇಕು. ಈ ವೋಟರ್ ID ಡಬಲ್ಲು ತ್ರಿಬಲ್ಲು ಈ ಕಳ್ಳು ಓಟು ಅವೆಲ್ಲನೂ ಇವಾಗ SIR ಅಲ್ಲೆಲ್ಲ ಬಹುತೇಕ ನಿರ್ಮೂಲ ಆಗ್ತದೆ. ಜೆನ್ಯನ್ ವೋಟರ್ಸು ಉಳ್ಕೋತಾರೆ ಯಾವುದೇ ಒಂದು ಪ್ರದೇಶದಲ್ಲಿ. ಬಟ್ ಗೃಹಜ್ಯೋತಿ ವಿಚಾರದಲ್ಲಿ ಈ ಜಾತಿಯನ್ನು ಒಂದು ಕಾಲನ್ನು ತಗೊಂಬಂದಿದ್ದಾರೆ, ಅದು ಅವಶ್ಯಕತೆ ಇಲ್ಲ, ಅದೇನಕ್ಕೆ ಬೇಕು ಅಂತಕ್ಕಂಥ ಒಂದು ಆರೋಪ ಪ್ರತ್ಯಾರೋಪ ನಡೀತಾ ಇದೆ ಸರ್. ಬಹುತೇಕ ಜಾತಿ ಅವಶ್ಯಕತೆ ಇಲ್ಲ, ಪ್ರತಿಯೊಬ್ಬರು ಜನರೆಲ್ಲ ಇದು ಮಾಡೋದಾದರೆ ಅದು ಒಂದು ಸಮೀಕ್ಷೆ ಆದ ರೀತಿಲೂ ಆಗುತ್ತೆ. ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಯಾವೆಲ್ಲ ಸಮುದಾಯಗಳಿದ್ದಾವೆ ಅನ್ನೋದು ದೃಷ್ಟಿಯಿಂದ ಅಷ್ಟೇ ಒಂದು ಕಾಲಮ್ ಇರ್ಬೋದು. ಅದರಿಂದ ತಪ್ಪೇನಿಲ್ಲ. ಜಾತಿ ನೋಡ್ಕೊಂಡು ಏನು ಕೊಡೋದಿಲ್ವಲ್ಲ. ಸೊ ಒಟ್ಟಾರೆಯಾಗಿ ಈ ಒಂದು ಇವಾಗಿನ DK ಶಿವಕುಮಾರ್ ಸರ್ಕಾರದ ಬಗ್ಗೆ ತಾವೇನು ಶುಭ ಹಾರೈಸಬೇಕು? ನಮಗೆಲ್ಲ ಒಂದು ಅವರ ಅಭಿಮಾನಿಗಳಾಗಿ ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಒಳ್ಳೆಯ ಒಂದು ಹೆಮ್ಮೆ ಇದೆ. ಒಳ್ಳೊಳ್ಳೆ ಸ್ಟೆಪ್ಸ್ ಇಡ್ತಾ ಇದ್ದಾರೆ, ನಿಜವಾಗಲೂ ಪ್ರಶಂಸನೀಯ ಅಂತಲೇ ಹೇಳಬೇಕು. ಇವರ ನಡೆ 2028ಕ್ಕೆ ಮತ್ತೆ ಇದು ದಿಕ್ಸೂಚಿ ಆಗುತ್ತೆ ಅನಿಸ್ತೀರಾ ಸರ್? ಖಂಡಿತ. ಅವರೇ ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳೋ ರೀತಿಲಿ ನಂದು ಈಗಿಂದ ಇದಲ್ಲ, 2028 ನನ್ನ ಟಾರ್ಗೆಟು. 28ರಲ್ಲಿ ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು. ಆ ರೀತಿಯಲ್ಲಿ ನಾವು ಆಡಳಿತ ಕೊಡ್ತೀವಿ, ಜನರಿಗೆ ಜನಪರ ಆಡಳಿತ ಕೊಡ್ತೀವಿ ಅನ್ನೋದೇ ಈಗ ಅವರೇ ಹೇಳಿದ್ದಾರೆ. ಹಾಗಾಗಿ ಅದೇ ರೀತಿಯಲ್ಲಿ ನಡ್ಕೋತಾ ಇದ್ದಾರೆ ಅಂತ ನಮ್ಮದು ಅದ್ರ ಭಾವನೆ. ಈಗ DK ಶಿವಕುಮಾರ್ ಅವರು ಯಾವುದೇ ಒಂದು ನಿರ್ಧಾರ ತಗೊಂಡ್ರು ಕೂಡ ಈಗ ನೀವು ಕಂಡಂಗೆ ಬಿಡದಿ ಟೌನ್ಶಿಪ್ ವಿಚಾರದ ಬಗ್ಗೆ ಸಾಕಷ್ಟು ಬೇಕು ಅಂತಕ್ಕಂಥ ಒಂದು ಪರ, ಬೇಡ ಅಂತಕ್ಕಂಥ ಒಂದು ಪರ, ರೈತರು ಒಂದು ಕಡೆ ಬೇಕು ಅಂತಾರೆ, ಇನ್ನೊಬ್ಬರು ಒಂದು ವರ್ಗ ಬೇಡ ಅಂತ ಹೇಳ್ತಾರೆ. ಬಟ್ ಅದು DK ಶಿವಕುಮಾರ್ ಅವರು ರಿಯಲ್ ಎಸ್ಟೇಟು ಮೂಲದಿಂದ ಬಂದವರು, ಅದಕ್ಕೆ ಅವರು ಅದನ್ನು ಮಾಡಲಿಕ್ಕೆ ಮುಂದುವರೆಟಿದ್ದಾರೆ ಅನ್ನೋ ಒಂದು ಆರೋಪ ಮಾಡ್ತಿದ್ದಾರೆ ಸರ್. ಈ ಬಗ್ಗೆ ಹೇಳ್ತಾರೆ. ಯಾವುದೇ ಒಂದು ಕೆಲಸ ಆಗಬೇಕು ಅಂತಂದರೆ ಅಪೋಸಿಷನ್ ಇದ್ದೇ ಇರ್ತದೆ. ಸಾಕಷ್ಟು ಈ ರೀತಿ ಕಾಮೆಂಟ್ಗಳು ಬಂದೇ ಬರ್ತವೆ. ಬಟ್ ಅದಕ್ಕೆ ನಮ್ಮ ಚೀಫ್ ಮಿನಿಸ್ಟರ್ ಅವರು ಹೇಳಿದಾರಲ್ಲ, ಎಲ್ಲರನ್ನೂ ಗಮನಕ್ಕೆ ತಗೊಂಡು ಎಲ್ಲರ ಒಂದು ಅನುಮತಿ ತಗೊಂಡು ಯಾರು ಇಂಟ್ರೆಸ್ಟ್ ಇದ್ದರೂ ಅವರೆಲ್ಲ ಕೊಟ್ಟರೆ ಅವ್ರಿಗೆ ಪರಿಹಾರ ನೀಡಿ ಒಂದು ಟೌನ್ಶಿಪ್ ಅನಿವಾರ್ಯತೆ ಇದೆ, ಅದು ಮಾಡಲೇಬೇಕು. ಎಲ್ಲರ ಸಹಮತದೊಂದಿಗೆ ಯಾರೊಬ್ಬರಿಗೆ ಒಕ್ಕಲಿಪ್ಸೋದು ಅಥವಾ ರೈತರಿಗೆ ಅನ್ಯಾಯ ಮಾಡೋ ಪ್ರಶ್ನೆಯೇ ಇಲ್ಲ ಅಲ್ಲಿ. ಸೊ ರೈತ ಬೇಡ ಅಂದಾಗ ನಾನು ಅದು ಮಾಡಲಿಕ್ಕೆ ಹೋಗೋದಿಲ್ಲ. ಇನ್ಫ್ಯಾಕ್ಟ್ ಈಗ ಅಲ್ಲಿ ಇತ್ತೀಚೆಗೆ ಬೇರೆ ಇನ್ನೊಂದು ಜಾಗನೇ ಗುರುತಿಸಿದ್ದಾರೆ ಈಗ ಟೌನ್ಶಿಪ್ಗೆ. ಸದ್ಯಕ್ಕೆ ಒಂದಲ್ಲ 2 ಟೌನ್ಶಿಪ್ ಆಗೋ ರೀತಿಲಿ ಈಗ ಒಂದು ಇದು ನಡೀತಾ ಇದೆ. ರೈತ ಒಬ್ಬ ವ್ಯವಸಾಯ ಮಾಡೋನಿಗೆ ಆ ವ್ಯವಸಾಯದ ಜಾಗ ಕಿತ್ತು ಇಲ್ಲೇನೋ ಟೌನ್ಶಿಪ್ ಮಾಡೋ ಅವಶ್ಯಕತೆ ಏನಿಲ್ಲ. ಅದಕ್ಕೆ ಎಲ್ಲರೂ ಸಹಮತ ಕೊಟ್ಟಿದ್ದಾರೆ. ರೈತರ ಒಪ್ಪಿಗೆಯನ್ನು ಪಡೆದು ಮಾಡಕ್ಕೆ ಖಂಡಿತ. ಏನಪ್ಪ ನೋಟಿಫಿಕೇಶನ್ ಆದ ಕೂಡಲೇ ಬಲವಂತವಾಗಿ ರೈತರ ಹತ್ರ ಏನು ಕಿತ್ಕೊಳ್ಲಿಕ್ಕೆ ಹೋಗೋದಿಲ್ಲ, ಅದನ್ನು ಹೇಳಿದ್ದಾರೆ.
ಮುಖ್ಯಮಂತ್ರಿಗಳೇ ಓಪನ್ ಆಗಿ ಹೇಳಿದ್ದಾರೆ.